ದಾಲ್ ಅಥವಾ ನಾವು ತವ್ವೆ ಅಂತೀವಿ, ಅದನ್ನು ಮಾಡುವ ವಿಧಾನ. ಇದಕ್ಕೆ ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟು ಜಾಸ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಎಷ್ಟು ಸಾರಿ ತೊಳ್ಕೊಂಡಿವಿ ಅನ್ನೋದು ಮುಖ್ಯ ಅಲ್ಲ, ಒಂದು ಸಾರಿ ಆದ್ರೂ ಜಾಸ್ತಿ ನೀರಲ್ಲಿ ಈ ಥರ ತೊಳ್ಕೊಂಡ್ರೆ ಮಣ್ಣೆಲ್ಲ ಕೆಳಗಡೆ ನಿಂತ್ಕೊಳ್ಳುತ್ತೆ, ಸೊಪ್ಪೆಲ್ಲ ಮೇಲೆ ತೇರೋದ್ರಿಂದ ಚೆನ್ನಾಗೆ ನೀಟಾಗುತ್ತೆ, ಮಣ್ಣು ಇರುವುದಿಲ್ಲ. ಇದು ಮೆಂತ್ಯ ಸೊಪ್ಪು ಅಲ್ಲದೇ ದಂಟು ಸೊಪ್ಪು ತೊಗೋಬೋದು. ಯಾವುದು ಸೊಪ್ಪು ಇಲ್ಲ ಅಂದ್ರೂ ಸ್ಕಿಪ್ ಮಾಡಿಬಿಟ್ಟು ಈ ಥರ ದಾಲ್ ಮಾಡ್ಕೋಬೋದು. ನಾನು ಕಾಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ 4 ನೀರು ಹಾಕಬೇಕು. ನಾವು ಯಾವ ಅಳತೆಗಾದರೆ ಬೇಳೆ ತೊಗೊತೀವಿ ಅದರದ್ದು 4ರಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ಟಮಟೆ ಹಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೊಳೆದು ರೆಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಪರವಾಗಿಲ್ಲ ಮಿಕ್ಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು 3 ವಿಸಿಲ್ ಹೊಡೆಸ್ಕೋಬೇಕು. ಈ ದಾಲು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ನೆನೆಸಿಟ್ಕೊತಾ ಇದ್ದೀನಿ. ಇವಾಗ ವಿಸಿಲ್ ಹೋಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಬೇಳೆ ಇನ್ನೊಂದು ಚೂರು ಮೆತ್ತಗಾಗಿದ್ದರೂ ಚೆನ್ನಾಗಿರೋದು, ಬಟ್ ನೋ ಪ್ರಾಬ್ಲಮ್. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಬೇಕಂದರೆ ಹಾಕ್ಕೋಬೋದು, ಆಪ್ಷನ್. ಇದಕ್ಕೆ ಕೆಲವರು ತುಪ್ಪನೂ ಹಾಕ್ಕೊತಾರೆ. ಬೆಳ್ಳುಳ್ಳಿ. ಇವಾಗ ಒಲೆ ಆಫ್ ಮಾಡಿಬಿಡಬೇಕು, ಇದೇ ಹೀಟ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಉಪ್ಪು, ಖಾರ, ಅರಿಶಿನ, ಧನಿಯಾ ಪುಡಿ ಎಲ್ಲದನ್ನೇ ಆ್ಯಡ್ ಮಾಡ್ಕೋಬೇಕು. ನೀರಿನ ಅಂಶ ಇರೋದರಲ್ಲಿ ಹಳ್ಳುಪ್ಪನ್ನೇ ಆ್ಯಡ್ ಮಾಡಿಕೊಂಡ್ರೆ ಅದು ಕರಗುತ್ತೆ. ಕುಟ್ಟಿದುಪ್ಪೆ ಅವಶ್ಯಕತೆ ಏನಿರೋದಿಲ್ಲ. ಧನಿಯಾ ಪುಡಿ ರೆಡಿ. ಇದು ಸ್ವಲ್ಪ ಹುಣಸೆಹಣ್ಣಿನ ರಸ. ಯಾವುದೇ ರೀತಿ ಒಲೆ ಹಚ್ಚೋ ಅವಶ್ಯಕತೆ ಇಲ್ಲ, ಅದೇ ಹೀಟಿಗೆ ಎಲ್ಲ ಆಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಖಾರ. ಇವಾಗ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಆ ನೀರನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಬೇಳೆ, ಸೊಪ್ಪು, ಟಮಟೆ ಎಲ್ಲ ಚೆನ್ನಾಗಿ ಸಣ್ಣಗೆ ನುಣ್ಣಗೆ ಮಾಡ್ಕೋಬೇಕು. ಇದು ತವೆ ದಟ್ಸೋದು ಅಂತ ಹೇಳ್ತೀವಿ. ಇದರಿಂದ ನಾವೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀವಿ. ಇದು ಆ್ಯಕ್ಚುಲಿ 2 ಕಾಲುಗಳ ಮಧ್ಯದಲ್ಲಿ ಪಾತ್ರೆನ ಇಟ್ಕೊಂಡು 2 ಕೈ ಸಹಾಯದಿಂದ ಈ ಥರ ಚೆನ್ನಾಗಿ ದಟ್ಸ್ಕೊತೀವಿ ನಾವು. ಇವಾಗ ಇದು ಚೆನ್ನಾಗಿ ಈ ಥರ ಮೆತ್ತಗಾಗಿದೆ. ಇವಾಗ ಎಲ್ಲದನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಬೇಳೆನ ಒಗ್ಗರಣೆ ಒಳಗಾದರೂ ಹಾಕ್ಕೋಬೋದು, ಅಥವಾ ಈ ಬೇಳೆ ಒಳಗಡೆ ಒಗ್ಗರಣೆ ರೆಡಿ ಇರೋದನ್ನು ಅದಕ್ಕಾದರೂ ಹಾಕ್ಕೋಬೋದು. ಇದು ಪಾತ್ರೆ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲೇ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಟ್ಟಿಯಾದರೆ ಒಂಚೂರು ನೀರನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಸ್ವಲ್ಪ ನೀರು ಅನಿಸುತ್ತೆ, ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಕುದಿ ಬರಬೇಕಾದ್ರೂ 1-2 ನಿಮಿಷಕ್ಕೊಂದು ಸಾರಿ ಕಲಿಸ್ತಾ ಇರಬೇಕು. ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಮೇಲೆ ಮಾತ್ರ ಕುದೀತಾ ಇರುತ್ತೆ, ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ. ನಾನು 1-2 ನಿಮಿಷ ಮತ್ತೆ ಕುದಿಯಲು ಬಿಡ್ತಾ ಇದ್ದೀನಿ. ಇವಾಗ ಒಲೆ ಆಫ್ ಮಾಡಿಬಿಟ್ಟು ಸರ್ವಿಸ್ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಅಥವಾ ರೆಡ್ ಕಲರ್ ದಾಲ್ ರೆಡಿ ಆಗಿದೆ. ನಾವು ತವ್ವೆ ಅಂತ ಹೇಳ್ತೀವಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ.